ಹಾಯ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟಾದ ಸಾರು ತೋರಿಸ್ತೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಏನಂದರೆ ಮೆಂತ್ಯ ಕಾಳು ಬೇಕು ಇದಕ್ಕೆ. ಮತ್ತು ಏನೇನು ಬೇಕು ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಇದಕ್ಕೆ ತೊಗರಿಬೇಳೆ ಬೇಕು. ಮತ್ತು ಇದಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ನೋಡಿ. ಇವಾಗ 2 ಟೊಮೆಟೊ ಬೇಕು, 1 ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು. ಬನ್ನಿ ಇವಾಗ ಇದನ್ನು ಮಾಡೋಣ. ಉಪ್ಪು ಬೇಕು, ಅರಿಶಿನ, ಇಷ್ಟೇ. ಇದಕ್ಕೆ ಹೆಚ್ಚಿಗೆ ಏನು ಬೇಕಾಗಿಲ್ಲ. ಕುಕ್ಕರ್ ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸಲ್ಲಿ ಇಟ್ಕೊಂಡು ಇದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ. ನಾವು ರೆಗ್ಯುಲರಾಗಿ ಮಾಡೋ ಬೇಳೆ ಸಾರಿಗಿಂತ ಈ ಥರ ಮಾಡಿ ನೋಡಿ, ಸೂಪರಾಗಿರುತ್ತೆ ಇದು. ನೋಡಿ, ಎಣ್ಣೆಯಲ್ಲಿ ಇವಾಗ 1 ಸ್ಪೂನ್ ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಮತ್ತು ತೊಳೆದಿಟ್ಕೊಂಡ ತೊಗರಿಬೇಳೆ ಹಾಕ್ತಾಯಿದ್ದೀನಿ. ನಿಮಗೆ ಟೈಮ್ ಇದ್ದರೆ ಸ್ವಲ್ಪ ಇದನ್ನು ತೊಳೆದು ಸ್ವಲ್ಪ ಆರಕ್ಕೆ ಇಟ್ಬಿಡಿ. ನಾನು ಆವಾಗೇ ತೊಳೆದು ಹಾಕ್ಕೊಂಡಿದ್ದೀನಿ, ಅದನ್ನೇ ಸ್ವಲ್ಪ ನೀರಾಗಿದೆ. ಅದು ಏನಾಗೋಲ್ಲ, ಪರವಾಗಿಲ್ಲ. ನೋಡಿ, ಇವಾಗ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಅದರಲ್ಲಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ಳೋಣ ಇವಾಗ. ಇದು ರಾಯಲಸೀಮಾ ಸ್ಪೆಷಲ್ ಮೆಂತ್ಯಕಾಳು ಸಾರು. ಇದು ಮೆಂತ್ಯಕಾಳು ಒಳ್ಳೆಯದು ಕೂಡ ಅಲ್ಲ, ನಮ್ಮ ದೇಹಕ್ಕೆ ತಂಪು. ನೋಡಿ, ಇದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಹೆಚ್ಚಿಗೆ ಮೆಂತ್ಯಕಾಳು ಇದರಲ್ಲಿ ಯೂಸ್ ಮಾಡೋದಿಲ್ಲ. ಈ ಥರ ಸಾರಲ್ಲಿ ಮಾಡ್ಕೊಂಡು ತಿನ್ನಿ, ಭಾಳ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿಕೊಂಡ್ರೆ ಇದೇ ಸಾರು ಬೇಕಂತ ಕೇಳ್ತಾರೆ ನೋಡಿ ಮನೆಯಲ್ಲಿ. ನೋಡಿ, ಈ ಥರ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದರಲ್ಲಿ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನಿಮ್ಮ ಇಷ್ಟ ಅದು. ಮತ್ತು ಖಾರ ಪುಡಿ ಏನು ಬೇಕಾಗಿಲ್ಲ, ಇದರಿಂದಲೇ ಆಗುತ್ತೆ ಎಲ್ಲ. ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಅಷ್ಟೇನು ಖಾರ ಇರಲ್ಲ ಇದು. ನೋಡಿ, ಇದನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಒಂದು 5 ಮಿನಿಟ್ಸ್ ಇಲ್ಲಾಂದರೆ 10 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿ ಇವೆಲ್ಲನ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರೇ ಎಲ್ಲ ಟೇಸ್ಟ್ ಕೂಡ ಡಿಫ್ರೆಂಟಾಗಿರೋದು. ನಾವು ರೆಗ್ಯುಲರ್ ಮಾಡೋ ಸಾರು ಥರ ಮಾಡಿದರೆ ಆ ಥರನೇ ಇರುತ್ತೆ. ಮನೆಯಲ್ಲೂ ಕೂಡ ಎಲ್ಲರಿಗೂ ತಿಂದು ಬೇಜಾರಾಗಿಬಿಟ್ಟಿರುತ್ತೆ. ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ಟೇಸ್ಟಿಯಾಗಿರುತ್ತೆ ರೀ. ಹೆಚ್ಚಿಗೆ ನೀರು ಬೇಕಾಗಿಲ್ಲ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ನೀರು, ನಿಮ್ಮ ಇಷ್ಟ ಅದು. ಉಪ್ಪು ಹಾಕ್ತಾಯಿದ್ದೀನಿ ಇದರಲ್ಲಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಕಲಸಿ. ಇವಾಗ ಕಲಸಿ 3 ವಿಸಿಲ್ ಆ ಥರ ಇಟ್ಟರೆ ಸಾಕು. ನೀವು ನಾರ್ಮಲಿ ಹೇಗೆ ಇಡ್ತೀರ ದಾಲ್ಗೆ ಅಷ್ಟು ವಿಸಿಲ್ ಇಟ್ಟರೆ ಸಾಕು. ನೋಡಿ, ನಾನಿವಾಗ ಲಿಡ್ ಹಾಕ್ಕೊಂಡು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ವಿಸಿಲ್ ಬಂತು. 3 ವಿಸಿಲ್ ಇಟ್ಕೊಂಡ್ರೆ ಸಾಕು. ನೋಡಿ, ಹುಣಸೆಹಣ್ಣು ಈ ಥರ ಬಿಸಿನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಇದಕ್ಕೆ ಸಾಸಿವೆ, ಜೀರಿಗೆ,
ಕಡಲೆಬೇಳೆ ಇದನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಯಲ್ಲಿ. ಮತ್ತು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಣ ಮೆಣಸಿನ್ಕಾಯಿ, ಕರಿವೇಪಾಕು ಎಲ್ಲದನ್ನು ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಸಾಸಿವೆ ಜೀರಿಗೆ ಸಿಡಿದ ಮೇಲೆ ಹಾಕ್ಕೊಳ್ಳೋಣ ನಾವು ಇದನ್ನು. ಸ್ವಲ್ಪ ಜನ ಏನು ಅನ್ಕೊತಾರೆ, ನಾವು ಯಾರನ್ನು ಮೋಸ ಮಾಡಿದ್ರೆ ಹಬ್ಬ ನಮ್ಗೆ ಎಷ್ಟು ನಾಲೆಜ್ ಇದೆ ನೋಡಿ, ಅವ್ರಿಗೆ ಗೊತ್ತೇ ಆಗಿಲ್ಲ ನಾವು ಅವರನ್ನು ಮೋಸ ಮಾಡಿದ್ದೀವಿ ಅಂತ. ಆ ಥರ ಏನಿಲ್ಲ, ನೀವು ಮಾಡಿದ್ದು ನಿಮ್ಗೆ ಡಬಲ್ ಆಗಿ ತಿರುಗಿ ಬರುತ್ತೆ. ಅದಕ್ಕೆ ಯಾರನ್ನು ಮೋಸ ಮಾಡಬೇಡಿ. ನೋಡಿ ಈ ಥರ ಬೇಳೆ ಸಾರನ್ನು ಮೆತ್ತಗೆ ರುಬ್ಕೊಂಡಿದ್ದೀನಿ. ನೋಡಿ ಇದನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ. ದುಡ್ಡಿನ ವಿಷಯದಲ್ಲಿ ಆದರೂ ಮಾನಸಿಕವಾಗಿ ಆದರೂ ಅವರನ್ನು ಈ ಥರ ಯೂಸ್ ಮಾಡಿಕೊಂಡು ನೀವು ಮೋಸ ಮಾಡಿದರೆ ಅದು ನಿಮಗೆ ಕರ್ಮ ಮತ್ತೆ ರಿಟರ್ನ್ ಬಂದೇ ಬರುತ್ತೆ. ನೀವು ಅಂದ್ಕೊತೀರ ನೋಡಿ ನಾನು ಈ ಥರ ಮಾಡಿದ್ದೀನಿ ಅವ್ರಿಗೆ ಅಂತ, ನಿಮಗೆ ಅದು ಡಬಲ್ ಆಗಿ ನಿಮಗೆ ರಿವೆಂಜ್ ಬರುತ್ತೆ. ಅದು ತಿರುಗಿ ನೀವು ಆವಾಗ ಅಂದ್ಕೊಳ್ತೀರ, ಓ ನಾನು ಆವಾಗ ಇವ್ರಿಗೆ ಈ ಥರ ಮಾಡಿದೆ ಅದಕ್ಕೇನೋ ನನಗೆ ಈ ಥರ ಆಗಿದೆ ಅಂತ. ಆ ಥರ ಮಾಡೋಕ್ಕೆ ಹೋಗಬೇಡ್ರಿ. ದುಡ್ಡಿನ ವಿಷಯಲ್ಲೇ ಆದರೂ ಇಲ್ಲಾದರೂ ಅವರನ್ನು ಫಿಸಿಕಲಾಗಿ ಯೂಸ್ ಮಾಡ್ಕೊಳ್ಳೋದಾದರೂ, ಮಾನಸಿಕವಾಗಿ ಅವರನ್ನು ಯೂಸ್ ಮಾಡ್ಕೊಳ್ಳೋದಾದರೂ ಆ ಥರ ಮಾಡಬೇಡಿ. ಮಾಡಿದವ್ರಿಗೆ ಗೊತ್ತಾಗುತ್ತೆ ನೋಡಿ. ಇವಾಗ ನಾನು ಹೇಳಿದ್ದೀನಲ್ಲ ಅವ್ರಿಗೆ ಅದು ಮನಸ್ಸಿಗೆ ತಟ್ಟುತ್ತೆ. ನಾನು ಈ ಥರ ಹೇಳಿದ್ದೀನಂತ ಬೇಜಾರು ಮಾಡ್ಕೊಬೇಡ್ಬಿಡಿ, ಇದು ನಿಜಾನೇ. ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು. ಸ್ವಲ್ಪ ಅದೆಲ್ಲ ಚೆನ್ನಾಗಿ ಬಾಡಬೇಕು ಈರುಳ್ಳಿ, ಆವಾಗನೇ ಒಗ್ಗರಣೆಗೆ ಟೇಸ್ಟ್ ಬರೋದು. ನೋಡಿ ಇವಾಗ ಇದನ್ನು ಬೇಳೆ ಸಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ. ಅಷ್ಟೇ ರೀ, ಏನಿಲ್ಲ, ರೆಡಿ ಆಯಿತು. ನಿಮ್ಗೆ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ನಾನು ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ರಾಗಿ ಮುದ್ದೆ ಜೊತೆ ಮತ್ತು ರೈಸ್ ಜೊತೆ, ಜೋಳದ ರೊಟ್ಟಿ ಎಲ್ಲ ಜೊತೆ ಚೆನ್ನಾಗಿರುತ್ತೆ ಇದು. ನೋಡಿ ಇವಾಗ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ, ಅದರದ್ದು ರಸ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ರೀ, ಹೆಚ್ಚಿಗೆ ಏನಿಲ್ಲ ಅದಕ್ಕೆ ಕೆಲಸ, ಈಸಿಯಾಗಿ ಆಗಿಬಿಡುತ್ತೆ. ಮತ್ತು ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ನೂ ಏನು ಬೇಕಾಗಿಲ್ಲ ಇದಕ್ಕೆ, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಿಮಗೆ ಈ ವಿಡಿಯೋ ಲೈಕ್ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೋಡಿ ಇದನ್ನು ಕೊತ್ತಂಬರಿ ಸೊಪ್ಪು ಜೊತೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಇಷ್ಟು ಸಿಂಪಲ್ ಆಗಿದೆ, ಆದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ. ಇವಾಗ ಬೇಸಿಗೆ ಅಲ್ಲ, ಅದು ಮೆಂತ್ಯಕಾಳು ತಂಪು ಕೂಡ ನಮಗೆ. ಸರಿನಾ? ಟ್ರೈ ಮಾಡಿ. ಥ್ಯಾಂಕ್ ಯು.